ಕುಂಭರಾಶಿಯವರಿಗೆ ಬಂಗಾರದ ಆಭರಣಗಳು ಅಂದರೆ ಅತ್ಯಂತ ಪ್ರೀತಿದಾಯಕ, ಅತ್ಯಂತ ಇಷ್ಟ, ಪ್ರೀತಿ ಅಲ್ವಾ, ತುಂಬ ಪ್ರೀತಿಯವರಿಗೆ ಅಂತ. ಯಾವ ರಾಶಿ ಗುರುಳೆ, ಎಲ್ಲ ರಾಶಿಯವ್ರಿಗೂ ಇಷ್ಟ. ಯಾವ ರಾಶಿಗೆ ಬಂಗಾರ ಬೇಡ ಹೇಳಿ ನೋಡೋಣ ಅಂತ ಹೇಳ್ಬೋದು. ಕುಂಭರಾಶಿಯವ್ರಿಗೂ ಒಂದು ವಿಶೇಷ ಆಕರ್ಷಣೆ ಇರ್ತದೆ, ಬಂಗಾರವನ್ನು ಖರೀದಿ ಮಾಡಬೇಕು ಆದಷ್ಟು ಅಂತ. ಎಲ್ಲಿ ಊರುಗಳೇ 10,000 ರೂಪಾಯಿ 1 ಗ್ರಾಮ್ ಬಂಗಾರ ಎಲ್ಲಿ ಖರೀದಿ ಮಾಡೋಕ್ಕಾಗತ್ತೆ ನಮ್ಮ ಕೈನಲ್ಲಿ ಇವಾಗ ಅಂತ ಸರಿಯಾಗಿ ನೆನಪು ಮಾಡ್ಕೊಳ್ಳಿ. ಗ್ರಾಮ್ ಬಂಗಾರ 500 ರೂಪಾಯಿ ಇದ್ದಾಗೂ ನೀವು ಇದೇ ಡೈಲಾಗ್ ಹೊಡೆದಿದ್ದೀರಾ. ಗ್ರಾಮ್ ಬಂಗಾರ 5,000 ಇದ್ದಾಗೂ ಇದೇ ಡೈಲಾಗ್ ಹೇಳಿದ್ದೀರಾ. ಗ್ರಾಮ್ ಬಂಗಾರ ಈಗ 9,000 10,000ಕ್ಕೆ ಬಂದರೂ ಇದೇ ಡೈಲಾಗ್ ಹೇಳ್ತಾ ಇದ್ದೀರಾ. ಅಲ್ಲಿಗೆ ನಿಮಗೆ ಬಂಗಾರ ತೆಗೆದುಕೊಳ್ಳುವ ಯೋಗ ಇಲ್ವೋ ಅಥವಾ ಮನಸ್ಸಿಲ್ವೋ ಅಥವಾ ಇಂಥದ್ದೇನೋ ಇಲ್ಲ ಅನ್ನೋದೊಂದು ಬಿಟ್ಟರೆ ಬಂಗಾರ ಕಾಸ್ಟ್ಲಿ ಆಗಿದೆ ಅನ್ನುವಂಥದ್ದು ಸುಳ್ಳು ಅಲ್ವಾ. ಯಾಕೆಂದರೆ ಬಂಗಾರ ಚೀಪ್ ಆಗಿದ್ರೆ ಬಂಗಾರ 500 ರೂಪಾಯಿ ಇದ್ದಾಗಲೇ ನೀವು 1 kg ಎತ್ಕೊಂಡ್ಬಿಡ್ತಿದ್ದೆ. 5 ಲಕ್ಷ ರೂಪಾಯಿ ಹೊಂದ್ಸ್ಕೊಂಬಿಟ್ಟು 1 kg ಬಂಗಾರ ಎತ್ಕೊಂಡ್ಬಂದ್ಬಿಡ್ತಿದ್ರಿಲ್ಲಾರ. ಯಾಕೆ ಮಾಡಿಲ್ಲ ಆ ಕೆಲಸ? ಇವತ್ತು ಬಂಗಾರ 1 ಕೋಟಿಗೆ ಹೋಗಬೇಕು ಅಂತ 1 ಗ್ರಾಮಿಗೆ 10,000ಕ್ಕೆ ಹೋದಾಗ ಯಾಕೆ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಅಂದರೆ ಕಾಸ್ಟ್ಲಿ ಅಂತ ಹೇಳ್ತಾ ಇದ್ದೀರಿ, ಎಲ್ಲ ಒಂದೇ ಅದು. ಸೊ ಅದರಿಂದ ಫಸ್ಟ್ ಆಫ್ ಆಲ್ ಬಂಗಾರವನ್ನು ಖರೀದಿಸಬೇಕು ಅನ್ನುವಂತಹ ಮನಸ್ಥಿತಿ ಅಂದರೆ ಏನು, ಬಂಗಾರದ ಮೇಲೆ ಆಸೆ ಇದ್ದುಬಿಟ್ರೆ ಸಾಕಾಗಲ್ಲ, ಅದನ್ನು ಖರೀದಿ ಮಾಡಬೇಕು ಅನ್ನುವಂತಹ ಒಂದು ಇದು ಬರಬೇಕಲ್ಲ ಅಂತ ಹೇಳ್ತೀವಿ, ಮನಸ್ಥಿತಿನೂ ಬರಬೇಕು, ಅವಕಾಶಗಳು ಬರಬೇಕು, ಹಲವಾರು ವಿಚಾರಗಳಿದ್ದಾವೆ. ಇದು ಇಂಪಾರ್ಟೆಂಟ್ ಅಲ್ವಾ. ಇದರ ಜೊತೆಯಲ್ಲಿ ಗ್ರಹಸ್ಥಿತಿಗಳು, ಏನು ದಶಾಭುಕ್ತಿಯ ಅನುಕೂಲ ಇತ್ಯಾದಿ ಬೇರೆ ಬೇರೆ ವಿಚಾರಗಳು ಇರ್ತವೆ. ಅಂದರೆ ಬಂಗಾರವನ್ನು ಖರೀದಿಸುವ ಯೋಗ ಬರಬೇಕು ಕುಂಭರಾಶಿಯವರಿಗೆ ಅಂದರೆ. ಈ ಒಂದು ವಿಡಿಯೋದಲ್ಲಿ ನಾನು ಬಂಗಾರವನ್ನು ಖರೀದಿಸುವಂತಹ ಯೋಗ ಫಲಗಳು ಕುಂಭರಾಶಿಯವರಿಗೆ, ಜೊತೆಗೆ ಈಗಾಗಲೇ ತೊಗೊಂಡಿರುವಂಥ ಬಂಗಾರ ಏನಾದ್ರು ನೀವು ಗೋಲ್ಡ್ ಲೋನ್ ಅಂತ ಅಡ ಇಟ್ಬಿಟ್ಟಿದ್ರೆ ಅದನ್ನು ಹೆಂಗೆ ಬಿಡಿಸ್ಕೊಂಡು ಬರ್ತಕ್ಕಂಥದ್ದು, ಏನು ಮಾಡಿದ್ರೆ ಅದನ್ನು ಬಿಡಿಸ್ಕೊಂಡು ಬರ್ಬೋದು ಅನ್ನುವಂಥ ವಿಚಾರಗಳನ್ನ ತಿಳಿಸ್ತೇನೆ ನಾನು ನಿಮಗೆ, ಆಯಿತಾ. ಕುಂಭರಾಶಿಯವರಿಗೆ ಬಂಗಾರದ ರಹಸ್ಯಗಳು ಅಂತ ಹೇಳಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇದೇ ಥರ ವಿನೂತನವಾದ ವಿಶೇಷವಾದಂತಹ ನಿಮಗೆ ಅಂದರೆ ಕುಂಭರಾಶಿಯವರಿಗೆ ಪ್ರತ್ಯೇಕವಾಗಿ ಸಂಬಂಧಿಸಿದಂಥ ಅನೇಕ ವಿಚಾರಗಳನ್ನು ಚಾನಲಲ್ಲಿ ಆಗಾಗ ವಿಶೇಷವಾಗಿ ತರ್ತಾ ಇರ್ತಾನೆ. ಸೊ ನಿಮ್ಮ ಸಮಸ್ಯೆಗಳು, ವೈದಿಕ ಪರಿಹಾರಗಳು, ವಿಶೇಷ ಪರಿಹಾರಗಳನ್ನ ರೀತಿಯಲ್ಲಿ ತರ್ತಾ ಇರ್ತಾನೆ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ನಿಮಗೆ ಅತ್ಯಂತ ಉಪಯುಕ್ತವಾದ ವಿಚಾರಗಳನ್ನು ತಿಳಿಸ್ತಾ ಇರ್ತವೆ. ಸೊ ದಯವಿಟ್ಟು ಓಕೆನಾ, ಒಳ್ಳೆಯದಾಗಲಿ. ವಿಷಯಕ್ಕೆ ಬಂದ್ಬೋಣ. ಬಂಗಾರ ಏನು ಗುರುಗಳೇ, ಬಂಗಾರದ ರೇಟು ಇದೇನು ತಗೊಳಕ್ಕಾಗತ್ತಾ? 8,000 ಬಟ್ ಇದೇ ಡೈಲಾಗ್ನ ನೀವು 500 ರೂಪಾಯಿ ಇದ್ದಾಗಿಂದನೂ ಹೇಳ್ಕೊಂಬಂದಿದ್ದೀರಾ ಅನ್ನುವಂಥದ್ದಂತೂ ಸತ್ಯವಾ. ಸೊ ಅಲ್ಲಿಗೆ ಫಸ್ಟ್ ನೀವು ಬಂಗಾರವನ್ನು ಖರೀದಿಸುವ ಯೋಗ ಫಲಗಳು ಬೇಕು ಅಂದರೆ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ, ಜ್ಯೋತಿಷ್ಯ ಗ್ರಂಥಗಳ ಪ್ರಕಾರ ಯಾವ ದೇವತೆಯ ಪ್ರಭಾವ, ಯಾವ ಗ್ರಹದ ಪ್ರಭಾವ ನಿಮಗೆ ಬಂಗಾರವನ್ನು ಕೊಡ್ತದೆ ಅನ್ನುವಂಥದ್ದು ನೋಡಬೇಕು. ಅಷ್ಟು ನೋಡಿದಾಗ 2 ಪ್ರಧಾನವಾದ ಗ್ರಹಗಳನ್ನು ಹೇಳ್ತಾರೆ. ಒಂದು ಶುಕ್ರ. ಯಾವುದೇ ರಾಶಿ, ಯಾರೇ ಆಗಲಿ ಶುಕ್ರನ ಆರಾಧನೆ ಮಾಡಿದ್ರೆ ಬಂಗಾರ ಖರೀದಿ ಮಾಡ್ಬೋದು. ಶುಕ್ರನ ಅನುಗ್ರಹ ಇದ್ದರೆ ಬಂಗಾರ ಬರ್ತದೆ. ಎರಡನೇದು, ನಿಮ್ಮ ಲಗ್ನ ಅಥವಾ ರಾಶಿಯಿಂದ 2ನೇ ಮನೆಯ ಅಧಿಪತಿಯನ್ನು ಆರಾಧನೆ ಮಾಡಿದ್ರೂ ಸಹ ನಿಮಗೆ ಶುಕ್ರನ ಬಂಗಾರವನ್ನು ಖರೀದಿಸುವಂತಹ ಯೋಗ ಬರುತ್ತದೆ ಅಂತ. ಕುಂಭರಾಶಿಯವರಿಗೆ 2ನೇ ಮನೆಯ ಅಧಿಪತಿ ಯಾರು? ಗುರುಗ್ರಹ. ಸೊ ಶುಕ್ರ ಹಾಗೂ ಗುರುವಿನ ಆರಾಧನೆ ಮಾಡಿಕೊಂಡರೆ ಕುಂಭರಾಶಿಯವರಿಗೆ ಬಂಗಾರವನ್ನು ಖರೀದಿಸುವಂತಹ ಯೋಗ ಫಲಗಳು ಜಾಸ್ತಿ ಬಂದ್ಬಿಡತ್ತೆ ಅಂತ ಅರ್ಥ. ಎಷ್ಟೇ ಬಂಗಾರವನ್ನು ಖರೀದಿಸುವ ಯೋಗ ಫಲಗಳು ಬೇಕು ಅಂದ್ರೂ ನೀವು ಶುಕ್ರ ಗುರು ಆರಾಧನೆ ಜಾಸ್ತಿ ಮಾಡಬೇಕು. ಶುಕ್ರ ಆರಾಧನೆ ಅಂದ್ರೇನು? ಶುಕ್ರನ ಅಭಿಮಾನಿ ದೇವರು ಅಮ್ಮನವರು. ಸೊ ದುರ್ಗಾರಾಧನೆ, ಲಕ್ಷ್ಮೀ ಆರಾಧನೆ. ಈಗ ಕುಂಭರಾಶಿಯವರು ಮನೆಯಲ್ಲಿ ದೀಪ ಮಹಾಲಕ್ಷ್ಮಿ ಪೂಜೆ ಅಂತ ಮಾಡಿದ್ರೆ, ಅಂದರೆ ಶುಕ್ರವಾರ ಮುತ್ತೈದೆಯರು, ಹೆಂಗಸರು, ಗಂಡಸರೇನು ಮಾಡಬಾರ್ದು ಅಂತಲ್ಲ, ಗಂಡಸರು ಮಾಡ್ಬೋದು. ಮನೆಯಲ್ಲಿ ದೇವ್ರ ಮನೆ ಮುಂದೆ ಒಂದು ಸ್ವಲ್ಪ ಒರೆಸ್ಕೊಂಡು ಒಂದು ರಂಗೋಲಿ ಹಾಕಿ ಒಂದು ಮಣೆಯನ್ನಿಟ್ಟು ಅದರ ಮೇಲೆ ಒಂದು ದೀಪವನ್ನು, ಕಾಮಾಕ್ಷಿ ದೀಪ ಥರ ಒಂದು ಮುಖವಾಗಿ ಪೂರ್ವಾಭಿಮುಖವಾಗಿ ಒಂದು ದೀಪವನ್ನು, ಸಿಂಗಲ್ ದೀಪವನ್ನು, ತುಪ್ಪದ ದೀಪವನ್ನು ಹಚ್ಚಿಟ್ಟು ಆ ದೀಪಕ್ಕೆ 8 ಪ್ರದಕ್ಷಿಣೆ, 8 ನಮಸ್ಕಾರಗಳು. ಒಂದೊಂದು ಪ್ರದಕ್ಷಿಣೆಗೂ ಮಹಾಲಕ್ಷ್ಮಿ ಅಷ್ಟಕದ ಒಂದೊಂದು ಸ್ತೋತ್ರ. ನಮಸ್ತೇಸ್ತು ಮಹಾಮಾಯೇ ಶ್ರೀಪೀಠೇಶ್ವರ ಪೂಜತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಪ್ರದಕ್ಷಿಣ ನಮಸ್ಕಾರ ಮಾಡಿಕೊಂಡು ಆ ದೀಪಲಕ್ಷ್ಮಿ ಪೂಜೆಯನ್ನು ಮನೆಯಲ್ಲಿ ಮಾಡಿದ್ರೆ ಸಂಧ್ಯಾಕಾಲದಲ್ಲಿ ಅಥವಾ ಶುಕ್ರವಾರ ಕುಂಭರಾಶಿಯವರು ಬೇಗ ಬಂಗಾರವನ್ನು ಖರೀದಿಸುವಂಥ ಯೋಗ ಫಲಗಳು ಬರ್ತದೆ. ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕ ಬಂಗಾರ ಇದ್ದರೂ ಆ ದೀಪದ ಬುಡದಲ್ಲಿ ಆ ಬಂಗಾರವನ್ನಿಟ್ಟು ಇದು ಇನ್ನೂ ವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ, ಬಾಗಿನಾದಿಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಅವ್ರ ಹತ್ರ ಆಶೀರ್ವಾದವನ್ನು ಪಡೆಯಿರಿ. ಬಂಗಾರ ಖರೀದಿಸುವ ಯೋಗ ಬರ್ತದೆ. ಜೊತೆಗೆ
ನೀವು ಅಮ್ಮನವರ ದೇವಸ್ಥಾನಗಳಿದ್ದರೆ ಅಲ್ಲಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಕುಂಕುಮಾರ್ಚನೆ ಅಭಿಷೇಕ ಆದಿಗಳು ಮಾಡಿಸ್ಬೋದು ಶುಕ್ರವಾರಗಳಲ್ಲಿ. ಪ್ರತಿದಿನ ಅಥವಾ ಶುಕ್ರವಾರ ಪ್ರತಿದಿನ ಮನೆಯಲ್ಲಿ ಲಲಿತಾ ಸಹಸ್ರನಾಮ ಓದ್ತಕ್ಕಂಥದ್ದು ಅಥವಾ ಕೇಳಿಸ್ಕೊಳ್ತಕ್ಕಂಥದ್ದು, ದುರ್ಗಾ ಅಷ್ಟೋತ್ರ, ಲಕ್ಷ್ಮೀ ಅಷ್ಟೋತ್ರ, ಶುಕ್ರ ಅಷ್ಟೋತ್ರ ಪಠನೆ ಖಂಡಿತವಾಗಿ ನಿಮಗೆ ಬಂಗಾರ ಖರೀದಿಸುವ ಯೋಗವನ್ನು ಕೊಡ್ತದೆ. ಅಷ್ಟೇ ಅಲ್ಲ, ಗುರುವಿನ ಆರಾಧನೆಯನ್ನು ಸಹ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ದ್ವಿತೀಯಾಧಿಪತಿ ಅಲ್ಲ, ಜ್ಯೋತಿಷ್ಯದಲ್ಲಿ ಏನು ಹೇಳಿದೆ ಗ್ರಂಥಗಳಲ್ಲಿ, ಯಾವ ವ್ಯಕ್ತಿ ಅವನ ರಾಶಿ ಅಥವಾ ಲಗ್ನದಿಂದ 2ನೇ ಮನೆಯ ಅಧಿಪತಿಯನ್ನು ಆರಾಧನೆ ಮಾಡ್ತಾನೋ ಅವನೇ ಅವನಿಗೆ ಬಂಗಾರವನ್ನು ಕೊಡ್ತಕ್ಕಂಥವನು ಅಂತ. ಅಲ್ಲಿಗೆ ಗುರು ನಿಮಗೆ ಬಂಗಾರವನ್ನು ಕೊಡ್ತಕ್ಕಂಥ ಇನ್ನೊಂದು ಪ್ರಧಾನವಾದ ದೇವತೆ. ಸೊ ಗುರುವಿನ ಆರಾಧನೆ ಮಾಡಬೇಕು. ಮನೆ ಹತ್ತಿರದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದ್ದರೆ ಹೋಗಿ ಗುರುವಾರ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ. ಅಲ್ಲಿ ಏನಾದರೂ ಅವಕಾಶ ಇದ್ದರೆ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳನ್ನು ಅಲ್ಲಿ ಸಮರ್ಪಣೆ ಮಾಡಿ ಬನ್ನಿ. ಕಡಲೆಕಾಳು ಉಸುಳಿ ಮನೆಯಲ್ಲಿ ನೀವೇ ಮಡಿಯಲ್ಲಿ ಸಿದ್ಧಪಡಿಸಿ ನೀವು ದೇವಸ್ಥಾನದ ಮುಂದೆ ಹೋಗಿ ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅದನ್ನು ನೈವೇದ್ಯ ಮಾಡಿಸ್ಕೊಂಡು ಹೊರಗಡೆ ನಿಂತವ್ರಿಗೆಲ್ಲ ಹಂಚಿ ಅದನ್ನು. ಸಾಯಿಬಾಬಾ ಟೆಂಪಲಲ್ಲಿ ಇದೇ ಕೆಲಸ ಮಾಡಿ, ಪರವಾಗಿಲ್ಲ. ದತ್ತಾತ್ರೇಯ ದೇವಸ್ಥಾನ ಇದ್ದರೆ ಈ ಕೆಲಸ ಮಾಡಿ, ಪ್ರದಕ್ಷಿಣೆ ನಮಸ್ಕಾರ ಆದಿ. ಗುರುವಿನ ಆರಾಧನೆ ಜಾಸ್ತಿ ಮಾಡ್ಕೊಳ್ಬೇಕು. ಮಾಡ್ಕೊಂಡಾಗ ಏನಪ್ಪ ಅಂತಂದರೆ ನಿಮಗೆ ಎಷ್ಟು ಜಾಸ್ತಿ ಗುರುವಿನ ಆರಾಧನೆ ಮಾಡ್ತೀರೋ ಅಷ್ಟು ಜಾಸ್ತಿ ಬಂಗಾರವನ್ನು ಖರೀದಿಸುವ ಯೋಗ ಬಲ ಬರ್ತದೆ. ಹಾಗೂ ನಾನು ಭಾಳ ಇಂಪಾರ್ಟೆಂಟಾಗಿ ಹೇಳ್ತೇನೆ, ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ಇವ್ರು ಮಾಡೋ ಪೂಜೆ ಮಾಡಿದ್ರೆ ಬಂಗಾರ ಬಂದ್ಬಿಡ್ತದ. ಬಂಗಾರ ಅಂದರೆ ಕಷ್ಟಪಟ್ಟು ದುಡಿಬೇಕು, ದುಡ್ಡಲ್ಲಿ ತೊಗೋಬೇಕು. ಅದನ್ನೇ ನಾನು ಹೇಳ್ತಾ ಇದ್ದೇನೆ, ಕಷ್ಟಪಟ್ಟು ದುಡಿಬೇಕು, ಆ ದುಡ್ಡಲ್ಲೇ ತೊಗೋಬೇಕು. 500 ರೂಪಾಯಿ ಗ್ರಾಮ್ ಬಂಗಾರ ಇದ್ದಾಗೂ ದುಡಿತಿದ್ರಿ, ಈಗ 10,000 ರೂಪಾಯಿ ಬಂಗಾರ ಆದಾಗೂ ದುಡಿತಾ ಇದ್ದೀರಾ. ಯಾಕೆ ತಗೊಳ್ಳಿಲ್ಲ? ಯಾಕೆಂದ್ರೆ ಆ ಯೋಗ ಬರಲಿಲ್ಲ, ಅದರಿಂದ ತಗೊಳ್ಳಿಲ್ಲ. ಆ ಯೋಗ ಬರಬೇಕು ಅಂದರೆ ಈ ಥರ ಗುರುವಿನ ಆರಾಧನೆ, ಅಮ್ಮನವರ ಆರಾಧನೆ ಇಂಥದ್ದು ಮಾಡಿಕೊಂಡ್ರೆ ನಿಮಗೆ ಆ ಯೋಗ ಬರ್ತದೆ ಅಂತ ನಾನು ಹೇಳ್ತಾ ಇರುವಂಥದ್ದು. ಆಯಿತಾ? ಅರ್ಥ ಮಾಡ್ಕೊಳ್ಳಿ. ಮಂತ್ರಕ್ಕೆ ಮಾವಿನಕಾಯಿ ಹೇಳಿದ್ರಲ್ಲ, ಇದು ಯಾರೋ ಪೂಜೆ ಮಾಡಿಬಿಟ್ರೆ ಬಂಗಾರ ಬಂದ್ಬಿಡ್ತದಂತೆ ಅಂತ. ಹಂಗಲ್ಲ, ಆ ಯೋಗ ಬರಬೇಕು ಅಂತ ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಳ್ಳಿ. ಈಗ ನೆಗೆಟಿವ್ ಮಾತಾಡೋರು ಏನು ಮಾತಾಡಿದ್ರು, ತಿರುಪತಿ ವೆಂಕಟೇಶ್ವರನ ಮೂಲ ದೇವ್ರ ದರ್ಶನ ಮಾಡಿಸಿದ್ರು ಏನೋ ಒಂದು ಕೆಟ್ಟದಾಗೆ ಕಮೆಂಟ್ ಮಾಡೋದು. ಅದು ಸಾಮಾಜಿಕ ಜಾಲತಾಣ ಅಂತಂದರೆ ಅದೊಂದು ಡಸ್ಟ್ಬಿನ್ ಇದ್ದಂಗೆ ಆಗ್ಬಿಟ್ಟಿದೆ, ಕಮೆಂಟ್ಸ್ ಸೆಕ್ಷನ್ ಅಂತುವೆ. ಇರಲಿ, ನಾನು ಅಟ್ಲೀಸ್ಟ್ ಅರ್ಥ ಮಾಡಿಕೊಂಡು ನಾಳೆ ದಿವಸ ನೀವು 1-2 ಗ್ರಾಮ್ ಬಂಗಾರ ತೊಗೊಂಡ್ರೆ ಗುಳ್ಳೆ, ನಿಮ್ಮ ವಿಡಿಯೋ ನೋಡಿದೆ, ನೀವು ಹೇಳ್ದಂಗೆ ಮಾಡಿದೆ, ನಾನು ಸ್ವಲ್ಪ 4 ಬಂಗಾರ ತೊಗೊಂಡಿದ್ದೀನಿ. ಅದು 100 ಗ್ರಾಮ್ ತೊಗೊಂಡಿದ್ದೀರೋ, 10 ಗ್ರಾಮ್ ತೊಗೊಂಡಿದ್ದೀರೋ, 1 ಗ್ರಾಮ್ ತೊಗೊಂಡಿದ್ದೀರಾ, ಅರ್ಧ ಗ್ರಾಮ್ ತೊಗೊಂಡಿದ್ದೀರಾ, ಅದು ಪ್ರಶ್ನೆ ಇಲ್ಲ. ತಗೊಂಡೆ ಗುರುಡೆ ಅಂತಂದ್ರು ನನಗೇನೋ ಒಂಥರ ಆನಂದ, ಸಂತೋಷ. ಅಲ್ಲಿ ಗುರುವಿನ ಆರಾಧನೆ ಅಂತಂದರೆ ಈ ಬಾರಿ ಗುರುಪೂರ್ಣಿಮೆ ಗುರುವಾರ ಬಂದಿದೆ. ವರ್ಷಕ್ಕೊಮ್ಮೆ ಗುರುಪೂರ್ಣಿಮೆ ಅಂತ ಬರುತ್ತೆ. ಈ ಬಾರಿ ಗುರುಪೂರ್ಣಿಮೆ ಗುರುವಾರ ಬಂದಿದೆ, ಜುಲೈ 10ನೇ ತಾರೀಕು. ಆಯಿತಾ? 2025 ಜುಲೈ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆ. ಸೊ ಗುರುಪೂರ್ಣಿಮೆಯದು ಸಹ ವಿಶೇಷವಾಗಿ ನೀವು ಗುರುವಿನ ಆರಾಧನೆ ಮಾಡೋದನ್ನ, ಹಿಂದೆ ಗುರುಪೂರ್ಣಿಮೆಯ ಬಗ್ಗೆ ಕುಂಭರಾಶಿಯವರ ವಿಶೇಷ ವಿಡಿಯೋ ಮಾಡಿದ್ದೇನೆ. ಆ ಥರ ಆರಾಧನೆ ಮಾಡಿಕೊಂಡ್ರು, ಗುರುವಿನ ಆರಾಧನೆ ಮಾಡಿದ್ರೆ ನಿಮಗೆ ಬಂಗಾರವನ್ನು ಖರೀದಿಸುವ ಯೋಗ ಫಲಗಳು ಬಂದ್ಬಿಡುತ್ತೆ ಕುಂಭರಾಶಿಯವರಿಗೆ. ಅಥವಾ ನಾವು ಕೂಡ ವಿಶೇಷವಾಗಿ ಗುರುವಿನ ಆರಾಧನೆ ಮಾಡಿ ವಿಶೇಷ ಪ್ರಸಾದವನ್ನೆಲ್ಲ ಕೊಡ್ತಾ ಇದ್ದೇವೆ, ವಿಡಿಯೋ ಎಂಡ್ ತನಕ ನೋಡಿ. ಹಾಗೂ ಕುಂಭರಾಶಿಯವರು ಬಂಗಾರವನ್ನು ಖರೀದಿಸಲಿಕ್ಕೆ ಅಥವಾ ಅಡಮಾನ ಇಟ್ಟು ಬಂಗಾರವನ್ನು ಬಿಡಿಸ್ಕೊಳ್ಳೋಕೆ ಅನುಕೂಲವಾಗುವಂತಹ ಸ್ವರ್ಣಾಕರ್ಷಣ ಭೈರವ ಮಂತ್ರ, ಆ ಮಂತ್ರವನ್ನು ನೀವು ದಿನ ಜಪ ಮಾಡ್ಬೋದು. ವಿಡಿಯೋ ಎಂಡಲ್ಲಿ ಆ ಮಂತ್ರವನ್ನು ಸಹ ಕೊಡ್ತೇನೆ ನಾನು ನಿಮಗೆ, ನೀವೇ ಮಾಡ್ಕೊಳ್ಬಹುದಾಗಿರ್ತಕ್ಕಂಥ, ಅಥವಾ ನಿಮ್ಮ ಪರವಾಗಿ ನಾವು ಮಾಡುವಂಥದ್ದು ಪ್ರಸಾದ ಕಳಿಸ್ಕೊಡುವಂಥ ವ್ಯವಸ್ಥೆನೂ ಇರ್ತದೆ. ನಿಮ್ಮ ಕೈಲಿ ಯಾವುದಾಗುತ್ತೋ ಅದು ಮಾಡಿ, ಯಾವುದೇ ಒತ್ತಾಯ ಇಲ್ಲ. ಸೊ ನಿಮ್ಗೆ ಈ ವಿಡಿಯೋನ ದಯವಿಟ್ಟು ಎಂಡ್ ತನಕ ನೋಡಿ. 2ನೇ ಪಾರ್ಟ್ ಇನ್ನೊಂದು ಇಲ್ಲಿ ಯಾವುದಪ್ಪ ಅಂದರೆ ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸ್ಕೊಳ್ಳೋದು ಹೇಗೆ ನೋಡಿ. ಕುಂಭರಾಶಿಯವ್ರದ್ದು ಒಂದು ಸಮಸ್ಯೆ ಏನಪ್ಪ ಅಂದರೆ ಷಷ್ಠ್ಯಾಧಿಪತಿ ಚಂದ್ರ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಆದ್ದರಿಂದ ಕುಂಭರಾಶಿಯವರು ಆಗಾಗ ನಿಮಗೋಸ್ಕರ ಅಲ್ದಿದ್ರು ಬೇರೆಯವ್ರಿಗೋಸ್ಕರನಾದ್ರೂ ತೊಗೊಂಡೋ ಬಂಗಾರ ಆಡ ಇಟ್ಬಿಡ್ತೀರಾ. ಬಂಗಾರ ಆಡ ಇಟ್ಟು ಆ ದುಡ್ಡು ನೀವು ತಗೊಳ್ಳಲ್ಲ, ಬೇರೆ ಯಾರಿಗೋ ಕೊಡ್ತೀರಾ, ಬೇರೆ ಯಾರನ್ನೋ ಉದ್ಧಾರ ಮಾಡ್ತೀರಾ, ಯಾರ್ದೋ ಅಭಿವೃದ್ಧಿ ನೀವು ತೊಗೊಂಡೋಗಿ ಆ ಬಂಗಾರ ಆಡ ಇಟ್ಬಿಟ್ರಿ ಅಂತ. ಸೊ ಅದು ಕೂಡ ಸಾಧ್ಯತೆಗಳು ಕುಂಭರಾಶಿಯವ್ರಿಗೆ ಜಾಸ್ತಿ ಇರ್ತದೆ. ಸೊ ಆದ್ದರಿಂದ ಯಾವುದೇ ಕಾರಣಕ್ಕಾಗಲಿ ಆಗಾಗ ಬಂಗಾರವನ್ನು ಅಡಮಾನ ಇಡ್ತಕ್ಕಂಥ ಒಂದು ಕೆಟ್ಟ ಒಂದು ಪರಿಸ್ಥಿತಿ ಅಭ್ಯಾಸಗಳನ್ನು ಬಂದ್ಬಿಡುತ್ತೆ, ಬೈ ಡಿಫಾಲ್ಟ್ ಬಂದ್ಬಿಡುತ್ತೆ ಕುಂಭರಾಶಿಯವರಿಗೆ. ಅದು ಆಗಬಾರದು. ಬಂಗಾರವನ್ನು ಅಡಮಾನ ಇಟ್ಟರೆ ಅದು ದರಿದ್ರವನ್ನು ನೀವು ಕರೆದು ನಿಮ್ಮ ಮನೆಯಲ್ಲಿ ಕೂರಿಸ್ಕೊಂಡಂಗೆ, ದಾರಿದ್ರ್ಯ ವೃದ್ಧಿ ಆಗುತ್ತದೆ. ಬಂಗಾರ ಮಹಾಲಕ್ಷ್ಮಿ ಸ್ವರೂಪ. ನಿಮ್ಮ ಮನೆಯ ನಿಮ್ಮ ಪಾಲಿನ ನಿಮ್ಮ ಕಷ್ಟಾರ್ಜಿತ ಮಹಾಲಕ್ಷ್ಮಿನ ತೊಗೊಂಡೋಗಿ ಬಂಗಾರದ ಅಡಮಾನ ಇಟ್ಟು ಬಂದು ದುಡ್ಡು ತಗೊಬರ್ತೀರಾ ಅಂದರೆ ಆ ದುಡ್ಡು ಏನಕ್ಕೂ ಸಿಗಲ್ಲ. ಯೋಚನೆ ಮಾಡಿ, ನೀವು ಬಂಗಾರವನ್ನು ಅಡಮಾನ ಇಟ್ಟು ತಗೊಬಂದು ಬಂಗಾರದ ಎಷ್ಟು ಪರ್ಸೆಂಟೇಜ್ ನಿಮಗೆ ಉಪಯೋಗಕ್ಕೆ ಬಂದಿದೆ ಅನ್ನತಕ್ಕಂಥದ್ದು, ಹಾಗೂ ಆ ಇಟ್ಟಂಥ ಬಂಗಾರವನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಈಗ ಆಗ್ತದೆಯಾ, ಪರಿಸ್ಥಿತಿ ಎಷ್ಟು ಕಷ್ಟದಾಗಿದೆ ಅಂಥೇಳಿ. ಆಯಿತು, ಸಾಡೆ ಸಾತಿ ಜನ್ಮ ಶನಿ ಯಾವುದೋ ಒಂದಿಷ್ಟು ಹಳೆ ಕಾಲಗಳಿಂದ ಮೊದಲು ಇಟ್ಬಿಟ್ರಿ, ಈಗ ಬಿಡಿಸ್ಕೊಂಡು ಬರಬೇಕು ಗುರುಳೆ, ಆಗಿದ್ದಾಗೋಯ್ತು. ಬಿಡಿಸ್ಕೊಂಡು ಬರೋಕ್ಕೆ ಏನು ಮಾಡಬೇಕು? ಮೊಟ್ಟ ಮೊದಲನೇದಾಗಿ ದೃಢ ನಿರ್ಧಾರ ಮಾಡಬೇಕು. ನಾನು ಬಂಗಾರವನ್ನು ಅಟ್ ಎನಿ ಕಾಸ್ಟ್ ಬಿಡಿಸ್ಕೊಂಡು ಬಂದೇ ಬರ್ತೇನೆ, ಹಾಗೂ ಒಮ್ಮೆ ಬಿಡಿಸ್ಕೊಂಡು ಬಂದರೆ ಗಂಜಿ ಕುಡ್ಕೊಂಡಾರು ಜೀವನ ಮಾಡಿಬಿಡ್ತೀನಿ, ಉಪವಾಸವಾಗಾರು ಇದ್ದು ಬಿಡ್ತೀನಿ, ಬಂಗಾರ ಮಾತ್ರ ಅಡ ಇಡಲ್ಲ. ಈ ಥರ ಆಣೆ ಪ್ರಮಾಣಾದಿಗಳು ಮಾಡ್ಕೊಂಡು ಮನಸ್ಸನ್ನು ನಿಗ್ರಹ ಮಾಡ್ಕೊಳ್ಬೇಕು. ಬಂಗಾರವನ್ನು ನಾನು
ಬಿಡಿಸ್ಕೊಂಡು ಬಂದೇ ಬರ್ತೇನೆ ಅನ್ನೋ ಆ ದೃಢ ನಿರ್ಧಾರ ಇರಬೇಕು. ಎರಡನೇದಾಗಿ ಅದರತ್ತ ಕಾರ್ಯಪ್ರವೃತ್ತರಾಗೋದು, ಅಂದರೆ ದುಡಿಮೆಯ ಒಂದಿಷ್ಟು ಭಾಗವನ್ನು ಕೊಟ್ಟು ಸಾಲದ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ಆದಷ್ಟು ಬೇಗ ಬಂಗಾರವನ್ನು ಬಿಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಓಕೆನಾ, ಅರ್ಥ ಆಯ್ತಲ್ವಾ? ಇದರ ಜೊತೆಯಲ್ಲಿ ನೀವು ಷಷ್ಠಾಧಿಪತಿ ಚಂದ್ರ ನಿಮ್ಮ ರಾಶಿಯಲ್ಲಿರ್ತಾನೆ. ಆದ್ದರಿಂದ ಚಂದ್ರನ ಅಭಿಮಾನಿ ದೇವರು ಈಶ್ವರ ಅಥವಾ ಅಮ್ಮನವರು, ವಿಶೇಷವಾಗಿ ಈಶ್ವರ. ಸೊ ಆದ್ದರಿಂದ ಈಶ್ವರನ ಸನ್ನಿಧಾನಗಳಲ್ಲಿ ಹರಕೆ ಪ್ರಾರ್ಥನೆ ಪೂಜೆಗಳು ಮಾಡಿಕೊಳ್ಳೋದು, ಸೋಮವಾರ ಒಂದು ಹೊತ್ತು ಉಪವಾಸ ಇರೋದು, ಅನ್ನದಾನ, ಸೋಮವಾರಗಳಲ್ಲಿ ಅಕ್ಕಿ ಅಥವಾ ಅನ್ನದಾನ ಮಾಡ್ತಕ್ಕಂಥದ್ದು ನಿಮಗೆ ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸ್ಕೊಳ್ಳೋಕ್ಕೆ ಅನುಕೂಲವಾಗಲಿದೆ. ಅವರಿಗೆ ಕುಂಭರಾಶಿಯವರಿಗೆ ನೆನ್ಪಿಟ್ಕೊಳ್ಳಿ, ಈಶ್ವರನ ಸನ್ನಿಧಾನಗಳು, ದೊಡ್ಡ ದೊಡ್ಡ ಕ್ಷೇತ್ರಗಳು. ಉದಾಹರಣೆಗೆ ನಮ್ಮಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಸನ್ನಿಧಾನ ಇದೆ. ನೀವು ಸೋಮವಾರದ ದಿವಸ ಅಲ್ಲಿ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲೇ ಗರ್ಭಗುಡಿ ಹತ್ರ ಬಂದರೆ ಅಲ್ಲೊಂದು ತೀರ್ಥ ಸ್ನಾನ ಅಂತ ಒಂದು ಅವಕಾಶ ಇದೆ. ಆ ತೀರ್ಥ ಸ್ನಾನ ಮಾಡ್ಕೊಂಡು ಅಕ್ಕಿಯಲ್ಲಿ ತುಲಾಭಾರ ಮಾಡಿಸ್ಕೊಂಡು ರುದ್ರಾಭಿಷೇಕ ಸಂಕಲ್ಪ ಮಾಡಿಸ್ಕೊಂಡು ಆ ಮಂಜುನಾಥನಲ್ಲಿ ಪ್ರಾರ್ಥನೆ, ಸ್ವಾಮಿ ಈ ಥರ ಬಂಗಾರ ಅಡ ಇಟ್ಬಿಟ್ಟಿದ್ದೀನಿ, 5 ಲಕ್ಷ 10 ಲಕ್ಷ 20 ಲಕ್ಷ 50 ಲಕ್ಷ ಅಥವಾ 50,000 1 ಲಕ್ಷ ಏನೋ ಬಂಗಾರವನ್ನು ಅಡಮಾನ ಇಟ್ಬಿಟ್ಟಿದ್ದೀನಿ, ಈಗ ಬಿಡಿಸ್ಕೊಂಡು ಬರಬೇಕು ಸ್ವಾಮಿ, ಹೆಂಗಾರ ಕರುಣಿಸುವ ಬಂಗಾರ ಬಿಡಿಸ್ಕೊಳ್ಳೋಕ್ಕೆ. ಆ ಬಂಗಾರವನ್ನೇನಾದರೂ ನಾನು ಬಿಡಿಸ್ಕೊಂಡು ಬಂದೆ ಅಂತ ಆದರೆ ನಿನ್ನ ಒಂದು ಹುಂಡಿಗೆ ಒಂದು 100 ಮಿಲಿ ಅಂದರೆ ನಿಮ್ಮ ಇವತ್ತಿನ ದೀರ್ಘಕಾಲಕ್ಕೆ ಒಂದು 900,000 ರೂಪಾಯಿ ಆಗ್ಬೋದೇನೋ, ಅಷ್ಟರು ಬಂಗಾರವನ್ನು ಅಥವಾ ಅದಕ್ಕೆ ಸಮಾನವಾದಂಥ ಹಣವನ್ನು ಇನ್ನು ಹುಂಡಿಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಿಂಗೆ ಸಮರ್ಪಣೆ ಮಾಡ್ಕೊಂಡು ಬಿಡ್ತೀನಿ ಅದನ್ನು ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲೇ ಪ್ರಸಾದ ಭೋಜನ ಊಟವನ್ನು ಮಾಡಿಕೊಂಡು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ಆ ಈಶ್ವರ ಅನುಗ್ರಹದಿಂದ ಬೇಗ ನಿಮಗೆ ಬಂಗಾರ ಬಿಡಿಸ್ಕೊಳ್ಳೋ ರೀತಿಯಲ್ಲಿ ಆಗಲಿ, ಆಯ್ತಲ್ವ? ಯಾಕೆಂದರೆ ಬಹಳ ಕಷ್ಟ, ಅಡಮಾನ ಬಹಳ ದರಿದ್ರ ಲಕ್ಷಣಗಳದು. ಒಮ್ಮೆ ಹೋಯ್ತು ಅಂದರೆ ಕಬ್ಬಿಣ ಗಾಣಕ್ಕೆ ಕೈ ಕೊಟ್ಟಂಗೆ ವಾಪಸ್ ಎಳ್ಕೊಳ್ಳೋಕ್ಕೆ ಆಗಲ್ಲ. ಹಾಗೂ ದರಿದ್ರ ನಿಮ್ಮ ಮನೇಲಿ ಬಂದು ಸುತ್ಕೊಂಡ್ಬಿಡ್ತದೆ. ಎಲ್ಲ ದರಿದ್ರವೇ. ಈ ಅಡಮಾನ ಬಂಗಾರ ಅಡ ಇಟ್ಟಿರೋ ಮನೆಗಳು ನೋಡ್ರಿ, ಎಲ್ಲ ದರಿದ್ರವೇ. ಅವ್ರ ಮನೆಗಳಲ್ಲಿ ಯಾವುದೂ ಒಂದು ಅಭಿವೃದ್ಧಿ ಆಗ್ತಾ ಇರೋದಿಲ್ಲ. ಎಲ್ಲ ದುಡ್ದು ತರ್ತಾರೆ. ಬಡ್ಡಿ ಸಾಲ ಅಥವಾ ಅನಾರೋಗ್ಯ ಅಥವಾ ಮತ್ತೊಂದು ಇರೋದನ್ನು ಅನುಭವಿಸುವ ಯೋಗ ಫಲಗಳೇ ಇರೋದಿಲ್ಲ. ಎಲ್ಲ ಬರೀ ದುಡಿ ಬಡ್ಡಿ ಕಟ್ಟು ಇದೇ ಆಗ್ಬಿಡತ್ತೆ. ಆದ್ದರಿಂದ ದುಡಿ, ನೀನು ಅನುಭವಿಸು, ಮಕ್ಕಳು ಮೊಮ್ಮಕ್ಕಳಾದಿಯಾಗಿ ಸರ್ವತೋಮುಖ ಅಭಿವೃದ್ಧಿ ಆಗು ಅಂದರೆ ಫಸ್ಟು ಅಡಮಾನ ಇಟ್ಟರು ಬಂಗಾರವನ್ನು ಬಿಡಿಸ್ಕೊಳ್ಬೇಕು. ಇನ್ಮೇಲೆ ಯಾವುದೇ ಕಾರಣಕ್ಕೂ ಬಂಗಾರ ಅಡಮಾನ ಇಡೋದಿಲ್ಲ ಅನ್ನೋ ರೀತಿಯಲ್ಲಿ ಆಜ್ಞೆ, ಪ್ರಾಣ ಇತ್ಯಾದಿಗಳು ಮಾಡ್ಕೊಂಡ್ಬಿಡ್ಬೇಕು. ಬಂಗಾರವನ್ನು ಬಿಡಿಸ್ಕೊಂಡು ಬಂದ ಮೇಲೂ ಸಹ ಹೇಳ್ತೀನಿ, ಸೋಮವಾರನೇ ಬಂಗಾರ ಬಿಡಿಸ್ಕೊಂಬನ್ನಿ. ನೆನ್ಪಿಟ್ಕೊಳ್ಳಿ, ಕುಂಭರಾಶಿಯವರು ಸೋಮವಾರ ಬಂಗಾರ ಬಿಡಿಸ್ಕೊಂಬನ್ನಿ. ಬಂಗಾರ ಬಿಡಿಸ್ಕೊಂಬಂದ್ಮೇಲೆ ಒಂದ್ಸಲ ಗಂಜಲನಲ್ಲಿ ಅದನ್ನು ಸ್ವಲ್ಪ ತೊಳೆದ್ಬಿಟ್ಟು, ಅದೇ ರೀತಿಯಲ್ಲಿ ಸ್ವಲ್ಪ ಅದ್ರ ರುದ್ರಾಭಿಷೇಕ ಮಾಡಿಸಿ ತೀರ್ಥದಲ್ಲಿ ಅದನ್ನು ತೊಳೆದ್ಬಿಟ್ಟು, ಈಗ ಧರ್ಮಸ್ಥಳಕ್ಕೆ ಹೋಗಿ ಬಂದಿರ್ತಾರೆ ಅಂದರೆ ತೀರ್ಥ ಬಟ್ಲೆ ತಂದಿರ್ತಾರೆ, ಆ ತೀರ್ಥದಲ್ಲಿ ಅದನ್ನು ತೊಳೆದ್ಬಿಟ್ಟು ದೇವ್ರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡು ಕೈ ಮುಗಿದು ಇನ್ಮೇಲೆ ಈ ಬಂಗಾರ ಎಲ್ಲೂ ನಿಮ್ಮನ್ನು ಬಿಟ್ಟು ಹೋಗಬಾರ್ದು, ಹಾಗೂ ಇನ್ನೊಂದಿಷ್ಟು ಬಂಗಾರವನ್ನು ಖರೀದಿಸುವಂತಹ ಯೋಗ ಫಲಗಳು ಭಗವಂತ ಕೊಡಬೇಕು ಅಂಥೇಳಿ ಹರಕೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಹಾಗೂ ನಂತರ ಆದಷ್ಟು ಶೀಘ್ರವಾಗಿ ಹೋಗಿ ಆ ಹರಕೆಯನ್ನು ತೀರಿಸಿ ಬನ್ನಿ ಬಂಗಾರದ್ದು, ಆಯ್ತಲ್ವಾ? ಸೊ ಇದು ನೆನ್ಪಿಟ್ಕೊಳ್ಳಿ. ಇಷ್ಟೇ ಅಲ್ಲದೆ ಇನ್ನೂ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಸ್ವರ್ಣಾಕರ್ಷಣ ಭೈರವ ಮಂತ್ರವನ್ನೇ ನಾನೀಗ ಹೇಳಲಿದ್ದೇನೆ ನಿಮಗೆ. ಹಾಗೂ ಆ ಮಂತ್ರದಿಂದ ಕುಂಭರಾಶಿಯವರಿಗೆ ವಿಶೇಷವಾದ ಆರಾಧನೆಯನ್ನೂ ಮಾಡ್ತಾ ಇದ್ದೇವೆ. ಕುಂಭರಾಶಿಯವರು ಅಡಮಾನ ಇಟ್ಟ ಬಂಗಾರ ಬಿಡಿಸ್ಕೊಳ್ಬೇಕು, ಹಾಗೂ ಇನ್ನೂ ಹೆಚ್ಚಿನ ಬಂಗಾರವನ್ನು ಖರೀದಿಸುವಂತಹ ಯೋಗ ಫಲಗಳು ಅವ್ರಿಗೆ ಬರಬೇಕು ಅನ್ನುವಂತಹ ಕಾರಣಕ್ಕೆ. ಗೊತ್ತಾಯ್ತಲ್ವಾ? ಸೊ ಅದರಿಂದ ಇಂತಹ ವಿಚಾರಕ್ಕೆ ನಿಮಗೂ ನಾವು ಮಾಡ್ತಾ ಇರತಕ್ಕಂಥ ವಿಶೇಷ ಪರಿಹಾರ ಏನಪ್ಪಾ ಅಂದರೆ, ವೀಕ್ಷಕರೇ, ಈ ಬಂಗಾರದ ವಿಚಾರದಲ್ಲಿ ಅಂದರೆ ನೀವು ಅಡಮಾನ ಇಟ್ಟ ಬಂಗಾರ ಬಿಡಿಸಿಕೊಳ್ಳಿಕ್ಕಾಗಿರಬಹುದು ಅಥವಾ ಬಂಗಾರವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕಾಗಬಹುದು, ಪ್ರತಿಯೊಬ್ಬ ಮನುಷ್ಯನಿಗೂ ಅನುಕೂಲವಾಗಬೇಕು ಅಂಥೇಳಿ ನಮ್ಮಲ್ಲಿ ವಿಶೇಷವಾದಂತಹ ಮಂತ್ರಗಳಿದೆ. ಆ ಮಂತ್ರಗಳಲ್ಲಿ ಒಂದು ಸ್ವರ್ಣಾಕರ್ಷಣ ಭೈರವ ಮಂತ್ರ ಅಂತ. ಈ ವಿಡಿಯೋ ಎಂಡಲ್ಲಿ ನಾನು ಹೇಳ್ತೀನಿ ಆ ಮಂತ್ರವನ್ನ ಅಂತ ಹೇಳಿದ್ದೀನಿ, ಖಂಡಿತವಾಗಿ ಹೇಳ್ತೇನೆ. ಆ ವಿಶೇಷವಾದಂತಹ ಸ್ವರ್ಣಾಕರ್ಷಣ ಭೈರವ ಮಂತ್ರವನ್ನ ಗುರುಪೂರ್ಣಿಮೆಯ ದಿವಸ ಅಂದರೆ ಜುಲೈ 10ನೇ ತಾರೀಕು ಗುರುವಾರ ಅದೇ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಮಾಡ್ತಾ ಇದ್ದೇವೆ, ಆ ಮಂತ್ರ ಹೋಮ ಅಂತ ಮಾಡ್ತಾ ಇದ್ದೇವೆ. ಸೊ ಈ ಒಂದು ವಿಶೇಷವಾದ ಸ್ವರ್ಣಾಕರ್ಷಣ ಭೈರವ ಮಂತ್ರ ಹೋಮದಲ್ಲಿ ಈ ಧನಾಕರ್ಷಕ ಅದ್ಭುತವಾದ ಮಣಿಯನ್ನು ಇಟ್ಟು ಇದನ್ನು ಎನರ್ಜೈಸ್ ಮಾಡಲಿದ್ದೇವೆ. ಈ ಧನಾಕರ್ಷಕ ರಾ ಪೈರೈಟ್ ಅಂತ ಕರಿತೀವಿ. ಈ ಧನಾಕರ್ಷಕ ಮಣಿಯನ್ನ ನೀವು ಸ್ವರ್ಣಾಕರ್ಷಣ ಭೈರವ ಒಂದು ಮಂತ್ರದಲ್ಲಿ ಎನರ್ಜೈಸ್ ಮಾಡಿ, ಹೋಮ ಮಾಡಿ, ಎನರ್ಜೈಸ್ ಮಾಡಿ, ಅದು ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ನಿಮ್ಮದೇ ಹೆಸರಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿದಾಗ, ಅದು ಯಾವತ್ತು ಗುರುಪೂರ್ಣಿಮೆಯ ದಿವಸ. ಗುರುಪೂರ್ಣಿಮೆ ಗುರುವಾರ, ಗುರುಪೂರ್ಣಿಮೆ ಸಹಸ್ರ ಗುರು ಶಾಂತಿ ಗುರು ದತ್ತಾತ್ರೇಯ ಹೋಮದ ಜೊತೆಯಲ್ಲಿ ಸ್ವರ್ಣಾಕರ್ಷಣ ಭೈರವ ಹೋಮ
ಹಾಗೂ ಈ ಬಂಗಾರ ಅಡಮಾನ ಅಥವಾ ಬಂಗಾರ ಸಂಪಾದನೆ ಮಾಡಲಿಕ್ಕೆ ಅಡ್ಡಿ ಆತಂಕಗಳೇನು ಬರಬಹುದು, ಸರ್ಪದೋಷಗಳಿಂದಾಗಿ ಬರಬಹುದು, ದುಡ್ದಿದ್ದೇನು ಉಳಿಯಲ್ಲ ಅನ್ನೋ ರೀತಿಯಲ್ಲಿ. ಆದ್ದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದು ಎಲ್ಲದರಲ್ಲೂ ಅದ್ಭುತವಾಗಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು, ನಿಮ್ಮ ಒಂದು ವಿಳಾಸ ಕಳಿಸಿದ್ರು ಪರವಾಗಿಲ್ಲ, ನಿಮಗೆ ಏನು ಗೊತ್ತಿದೆಯೋ ಅದನ್ನು ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಆವತ್ತಿನ ದಿವಸ ಅಂದರೆ 10ನೇ ತಾರೀಕು ಗುರುವಾರ ಬೆಳಗ್ಗೆ 6 ಗಂಟೆಗೆ ಒಂದು ನಿಮ್ಮ ಸಂಕಲ್ಪ ಸೇವೆಯನ್ನು ಆರಂಭವಾಗುತ್ತೆ. ಲೈವಲ್ಲಿ ನಿಮ್ಮ ಹೆಸರೆಲ್ಲ ಸಂಕಲ್ಪ ಆಗುತ್ತೆ. ಒಂದು 10:30 ಮೇಲೆ ನಾವು ಹೋಮಗಳನ್ನು ಪ್ರಾರಂಭ ಮಾಡ್ತೇವೆ. ಅದರಲ್ಲಿ ವಿಶೇಷವಾಗಿ ಸ್ವರ್ಣಾಕರ್ಷಣ ಭೈರವ, ಆ ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಬೇಗ ನೀವು ಹೆಸರು ಕೊಟ್ಕೊಳ್ಬಹುದು. ಯಾಕೆಂದ್ರೆ ಈ ಸ್ವರ್ಣಾಕರ್ಷಣ ಭೈರವ ಹೋಮದ ಜೊತೆಯಲ್ಲಿ ನಾವು ಅವತ್ತು ಗುರುವಾರ ಗುರು ಪೂರ್ಣಿಮೆ ಆಗಿರೋದ್ರಿಂದ ಸಹಸ್ರ ಗುರುಶಾಂತಿ ಹೋಮವನ್ನು ಮಾಡಿ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡಿ ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಹಾಗೂ ಅದರಲ್ಲಿ ಅಭಿಮಂತ್ರಣೆ ಮಾಡಿ ವಿಶೇಷವಾಗಿ ನಿಮಗೆ ಈ ಒಂದು ಗುರುಗಳ ಗುರುಪಾದುಕೆಗಳನ್ನು ಸಹ ಕೊಡ್ತಾ ಇದ್ದೇವೆ. ಈ ಒಂದು ಗುರುಪಾದುಕೆಗಳು ಸಹಸ್ರ ಗುರು ಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮಗಳಲ್ಲಿ ಅಭಿಮಂತ್ರಣೆ ಆದರೆ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿ ನಿಮಗೆ ಸ್ವರ್ಣಾಕರ್ಷಣ ಭೈರವ ಹೋಮ, ಅದೇ ರೀತಿಯಲ್ಲಿ ವಿಶೇಷವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶನಿ ನವಗ್ರಹ ಶಾಂತಿ ಹೋಮಗಳೆಲ್ಲ ಎನರ್ಜೈಸ್ ಆಗುತ್ತಿದೆಲ್ಲ. ಸೊ ಆದ್ದರಿಂದ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವಲ್ಲಿ ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಗುರುಪಾದಿಗಳು, ಈ ಒಂದು ಪಾದಕೆಗಳು, ಅದರ ಜೊತೆಗೆ ವಿಶೇಷವಾಗಿ ಈ ಧನಾಕರ್ಷಕ ಮಣಿಯನ್ನ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡ್ತೇವೆ. ಸೊ ಅದರಿಂದ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಬನ್ನಿ ಈಗ ಆ ವಿಶೇಷವಾದ ಮಂತ್ರವನ್ನ ಕೇಳಿಸ್ಕೊಳ್ಳೋಣ. ಓಂ ಅಸ್ಯ ಶ್ರೀ ಸ್ವರ್ಣಾಕರ್ಷಣ ಭೈರವ ಮಹಾಮಂತ್ರಸ್ಯ ಬ್ರಹ್ಮ ಋಷಿಃ ತ್ರಿಷ್ಠುಪ್ ಛಂದಃ ಶ್ರೀ ಸ್ವರ್ಣಾಕರ್ಷಣ ಭೈರವೋ ದೇವತಾ ಶ್ರೀ ಸ್ವರ್ಣಾಕರ್ಷಣ ಭೈರವ ಪ್ರೀತ್ಯರ್ಥೆ ಸ್ವರ್ಣಾಭರಣ ಪ್ರಾಪ್ತ್ಯರ್ಥೆ ಜಪೆ ವಿನಿಯೋಗಃ. ಓಂ ಧ್ಯಾನಂ कोटिसूर्यप्रतीकाशं कुबेरनिलयं महः नेत्रत्रयं चतुर्बाहुं पाशाङ्कुशवराभयं शशिखण्डजटाचूडं स्वर्णाभरणभूषितं सर्वाभरणसम्पूर्णं शोभितं स्वर्णभैरवम्. ॐ वं आं ह्रूं ह्रीं ह्रां महाभैरवाय पणस्थाय अजामिळबन्धनाय लोकेश्वराय मम दारिद्र्यापहराय ह्रां ह्रीं ह्रूं आं वं ॐ वं आं ह्रूं ह्रीं ह्रां महाभैरवाय पणस्थाय अजामिळबन्धनाय लोकेश्वराय मम दारिद्र्यापहाराय ह्रां ह्रीं ह्रूं आं वं ॐ वं आं ह्रूं ह्रीं ह्रां महाभैरवाय पणस्थाय अजामिळबन्धनाय लोकेश्वराय मम दारिद्र्यापहराय ह्रां ह्रीं ह्रूं आं वं